ನಮ್ಮ ಮೆಟ್ರೋದ ಪಿಂಕ್ ಲೈನ್ ಮಾರ್ಗದ ಕಾಮಗಾರಿ ಬಹುತೇಕ ಸಂಪೂರ್ಣಗೊಂಡಿದೆ. ಗೊಟ್ಟಿಗೆರೆಯಿಂದ ನಾಗವಾರದವರೆಗೆ 21 ಕಿಲೋಮೀಟರ್ ಪಿಂಕ್ ಲೈನ್ ಮಾರ್ಗದಲ್ಲಿ, ನಾಗವಾರದಿಂದ ಡೈರಿ ಸರ್ಕಲ್ವರೆಗಿನ 13 ಕಿಲೋಮೀಟರ್ನ ಸುರಂಗ ಮಾರ್ಗ ಕಂಪ್ಲೀಟ್ ಆಗಿ ರೆಡಿಯಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಕೊಟ್ಟಿರುವ ಎಕ್ಸ್ಕ್ಲೂಸಿವ್ ವರದಿ ಇಲ್ಲಿದೆ. ನಮ್ಮ ಮೆಟ್ರೋದಲ್ಲೇ ಅತಿ ಹೆಚ್ಚು ಟಿಬಿಎಂ ಮಷಿನ್ಗಳನ್ನ ಇಳಿಸಿದಂತಹ ಮಾರ್ಗ ಅಂತ ಹೇಳಿದ್ರೆ ಅದು ಪಿಂಕ್ ಮಾರ್ಗ. ಸದ್ಯ ನಾನೀಗ ಅಂಡರ್ ಗ್ರೌಂಡ್ ನ ಒಳಭಾಗದಲ್ಲಿದ್ದೀನಿ. ಅಂದ್ರೆ ಗೊಟ್ಟಿಗೆರೆ ಟು ನಾಗವಾರ ಸಂಪರ್ಕ ಕಲ್ಪಿಸುವಂತ ಮಾರ್ಗವಿದು. ಈ ಮಾರ್ಗ ಒಟ್ಟು 21 ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುವಂತದ್ದು. ಇದರಲ್ಲಿ 13.99 ಕಿಲೋಮೀಟರ್ ಅಷ್ಟು ಸುರಂಗ ಮಾರ್ಗವೇ ಇರುವಂತದ್ದು. ಇನ್ನು 7 ಕಿಲೋಮೀಟರ್ ಅಷ್ಟೇ ಎಲಿವೇಟೆಡ್ ಮಾರ್ಗವಾಗಿರುವಂತದ್ದು. ಒಟ್ಟು ಈ ಮಾರ್ಗದಲ್ಲಿ 18 ಮೆಟ್ರೋ ಸ್ಟೇಷನ್ಗಳು ಇರುವಂತದ್ದು. ಅದರಲ್ಲಿ 12 ಸುರಂಗ ಮಾರ್ಗದ ಮೆಟ್ರೋ ಸ್ಟೇಷನ್ಗಳಾದರೆ 6 ಮೆಟ್ರೋ ಸ್ಟೇಷನ್ಗಳು ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಗಳಾಗಿರುವಂಥದ್ದು. ಒಟ್ಟು 18 ಮೆಟ್ರೋ ಸ್ಟೇಷನ್ಗಳನ್ನು ಈ ಒಂದು ಪಿಂಕ್ ಮಾರ್ಗ ಹೊಂದಿರುವಂಥದ್ದು. ನಾಗವಾರದಿಂದ ಈ ಒಂದು ಗೊಟ್ಟಿಗೆರೆಯವರೆಗೂ ಸಂಪರ್ಕವನ್ನು ಕಲ್ಪಿಸುವಂಥ ಇದೊಂದು ಮಾರ್ಗ. ಈ ಒಂದು ಮಾರ್ಗದಲ್ಲಿ ಈಗಾಗಲೇ ಕೂಡ 9 TBM ಮಷಿನ್ಗಳನ್ನು ನೆಲಕ್ಕೆ ಇಳಿಸಲಾಗಿತ್ತು ಸುರಂಗ ಮಾರ್ಗವನ್ನು ಮಾಡಲಿಕ್ಕಾಗಿ. ಆ ಒಂದು 9 TBM ಮಷಿನ್ಗಳು ಈಗಾಗಲೇ ಯಶಸ್ವಿಯಾಗಿ ಭೂಮಿಯನ್ನು ಕೊರೆದು ಹೊರಬಂದಿರುವಂಥದ್ದು. ಸದ್ಯ ನಾನೀಗಾಗಲೇ ಏನು ತೋರಿಸ್ತಾ ಇದ್ದೀನಿ, ಇಲ್ಲಿ ಲವಿ ಅನ್ನುವಂಥ ಒಂದು TBM ಮಷಿನ್ನ ನೆಲಕ್ಕೆ ಇಳಿಸಲಾಗಿತ್ತು. ಇಲ್ಲಿಂದ ಶಿವಾಜಿನಗರದವರೆಗೂ ಕೂಡ ಈ ಒಂದು TBM ಮಷೀನು ಸುರಂಗ ಮಾರ್ಗವನ್ನು ಕೊರೆದು ಈಗಾಗಲೇ ಈ ಮಾರ್ಗವಾಗಿ ಹೊರಬಂದಿರುವಂಥದ್ದು. ಇದು ಒಂದು. ಆದರೆ ಈ ಒಂದು ಸುರಂಗ ಮಾರ್ಗಕ್ಕೆ BMRCL ವೆಚ್ಚ ಮಾಡ್ತಿರುವಂಥ ಖರ್ಚು ಎಷ್ಟು ಅಂತ ಹೇಳಿದ್ರೆ ಅಂದಾಜು 6,000 ಕೋಟಿಯಷ್ಟು ಈ ಒಂದು ಸುರಂಗ ಮಾರ್ಗ ಮತ್ತು ಸಿವಿಲ್ ವರ್ಕಿಗೆ ಖರ್ಚನ್ನು ಮಾಡ್ತಾ ಇರುವಂಥದ್ದು ಒಂದು. ಎರಡನೇದಾಗಿ ಈ ಒಂದು ಪಿಂಕ್ ಮಾರ್ಗಕ್ಕೆ BMRCL ವೆಚ್ಚವನ್ನು ಮಾಡ್ತಿರುವಂಥ ಹಣ ಒಟ್ಟಾರೆಯಾಗಿ 12,000 ಕೋಟಿಯಷ್ಟು ಈ ಒಂದು ಸುರಂಗ ಮಾರ್ಗಕ್ಕೆ ಖರ್ಚು ಮಾಡ್ತಾ ಇರುವಂಥದ್ದು. ಸದ್ಯ ನಾನು ಈಗಾಗಲೇ ಅಂದರೆ MG ರೋಡ್ನಿಂದ ಶಿವಾಜಿನಗರಕ್ಕೆ ಸಂಪರ್ಕ ಕಲ್ಪಿಸುವಂಥ ಮಾರ್ಗದಲ್ಲಿದ್ದೀನಿ. 60 ಅಡಿ ಸಾಮಾನ್ಯವಾಗಿ ಮೆಟ್ರೋ ಪ್ರಯಾಣಿಕರು ಓಡಾಡುವಂಥ ಸಂದರ್ಭದಲ್ಲಿ ನೋಡ್ತಾ ಇರ್ತೀರಾ, ಸುರಂಗ ಮಾರ್ಗ ಎಷ್ಟು ಅಡಿ ಒಳಭಾಗದಲ್ಲಿದೆ, ಸುರಂಗ ಮಾರ್ಗದಲ್ಲಿ ಯಾವ ಥರವಾಗಿದೆ, ಸುರಂಗ ಮಾರ್ಗದಲ್ಲಿ ಏನೇನೆಲ್ಲ ಇರುತ್ತೆ ಅಂತೇಳಿ ನೋಡಿ. ಇಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಅವರು ತೋರಿಸ್ತಾ ಇದ್ದಾರೆ ನಿಮಗೆ. 60 ಅಡಿ ಆಳದಲ್ಲಿರುವಂಥದ್ದು ಈ ಸುರಂಗ ಮಾರ್ಗ. 60 ಅಡಿ ಆಳದಲ್ಲಿ ನೀವು ಪ್ರಯಾಣ ಮಾಡುವಂತಹ ಮೆಟ್ರೋ ರೈಲು ಸಂಚಾರವನ್ನು ಮಾಡುತ್ತೆ. ಇವತ್ತು TV9 ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ದೃಶ್ಯಗಳನ್ನು ತೋರಿಸಲಿಕ್ಕೆ ಮುಂದಾಗ್ತಿರುವಂಥದ್ದು ನೋಡಿ. ಇದೇ ಸುರಂಗ ಮಾರ್ಗ. ಈ ಒಂದು ಸುರಂಗ ಮಾರ್ಗದ ಮೂಲಕವಾಗಿ ಮೆಟ್ರೋ ಟ್ರೈನ್ಗಳು ಒಳಗಡೆ ಸಂಚಾರವನ್ನು ಮಾಡುತ್ತೆ. ಇದು MG ರೋಡ್ನಿಂದ ಒಂದು ಶಿವಾಜಿನಗರಕ್ಕೆ ಸಂಪರ್ಕ ಕಲ್ಪಿಸುವಂತ ಒಂದು ಮಾರ್ಗದಲ್ಲಿ ಇವತ್ತು BMRCLನವರು ಮಾಧ್ಯಮಗಳಿಗೆ ಅಂದ್ರೆ TV9ಗೆ ಇರ್ಬೋದು ಮತ್ತು ಬೇರೆ ಬೇರೆ ಮಾಧ್ಯಮಗಳಿಗೂ ಕೂಡ ಒಂದು ಸುದ್ದಿಯನ್ನ ಮಾಡಲಿಕ್ಕೆ ಇದ್ರ ಒಳಭಾಗದಲ್ಲಿ ಏನೇನೆಲ್ಲ ಇರುತ್ತೆ ಅನ್ನುವಂಥದ್ದನ್ನ ತೋರಿಸ್ಲಿಕ್ಕಾಗಿ ಒಂದು ಅವಕಾಶನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಅಂದ್ರೆ ನನಗೇನು ನಿಮಗೆ ದೃಶ್ಯದಲ್ಲಿ ತೋರಿಸಿದೆ, ಈ ಒಂದು ಸುರಂಗ ಮಾರ್ಗವನ್ನ ಲವಿ ಅನ್ನುವಂತ ಒಂದು TBM ಮಷೀನು ಈಗಾಗಲೇ ಕೂಡ ಯಶಸ್ವಿಯಾಗಿ ಕೊರೆದು ಹೊರಬಂದಿರುವಂಥದ್ದು. ಸದ್ಯ ನನಗೇನೇನು ನಿಮಗೆಲ್ಲ ತೋರಿಸಿದೆ, ಇದು ಪಿಂಕ್ ಮಾರ್ಗದಲ್ಲಿ ಬರುವಂತಹ ನಾಗವಾರ ಟು ಗೊಟ್ಟಿಗೆರೆ ಮಾರ್ಗದಲ್ಲಿ ಬರುವಂತಹ ಸುರಂಗ ಮಾರ್ಗ. ಇಡೀ ಬೆಂಗಳೂರು ನಮ್ಮ ಮೆಟ್ರೋದಲ್ಲಿ ಅತಿ ಹೆಚ್ಚು TBM ಮಷೀನ್ಗಳನ್ನ ಸುರಂಗ ಮಾರ್ಗದಲ್ಲಿ ಇಳಿಸಿದಂಥ ಮಾರ್ಗ ಅಂತ ಹೇಳಿದ್ರೆ ಅದು ಪಿಂಕ್ ಮಾರ್ಗ. ಕಾರಣ ಏನಂತ ಹೇಳಿದ್ರೆ ಹಿಂದೆ ಇದ್ದಂತಹ ಹಸಿರು ಮತ್ತೆ ನೇರಳೆ ಮಾರ್ಗದಲ್ಲಿ 5 ರಿಂದ 6 TBM ಮಷೀನ್ಗಳನ್ನ ಒಳಗಿಳಿಸಲಾಗಿತ್ತು. ಆ ಒಂದು TBM ಮಷೀನ್ಗಳಿಗೆ ಕಲ್ಲು ಬಂಡೆಗಳು ಸಿಕ್ಕು ವರ್ಷಗಟ್ಟಲೆ ಸಾಕಷ್ಟು ಡಿಲೇ ಆಗಿತ್ತು ಕಾಮಗಾರಿ. ಆದರೆ ಈ ಒಂದು ಸುರಂಗ ಮಾರ್ಗದಲ್ಲಿ ಈ ಒಂದು ಪಿಂಕ್ ಮಾರ್ಗ ಏನಿದೆ, ಪಿಂಕ್ ಮಾರ್ಗದಲ್ಲಿ ಇಳಿಸಿದಂತಹ 9 TBM ಮಷೀನ್ಗಳು ಕೂಡ ಯಾವುದೇ ಅಡೆತಡೆಗಳಿಲ್ಲದೆ ಸುರಂಗ ಮಾರ್ಗವನ್ನ ಯಶಸ್ವಿಯಾಗಿ ಕೊರೆದು ಈಗಾಗಲೇ ಹೊರಬಂದಿರುವಂಥದ್ದು. ಈಗಾಗಲೇ BMRCL ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಈ ವರ್ಷದ ಕೊನೆ ಅಥವಾ ಬರೋ ವರ್ಷದಲ್ಲಿ ಈ ಒಂದು ಮಾರ್ಗ ಓಪನ್ ಆಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಬೆಂಗಳೂರಿಗೆ ಸಾಕಷ್ಟು ಹಲವು ವರ್ಷಗಳ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.